ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ, ಸೇಫ್ ಅದಿರಿ ಅನ್ಕೊಂಡೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ಬ್ಲಾಗ್ ಒಳಗೆ ಅಂದ್ರೆ ಇವತ್ತಿನ ಟಿಪ್ ನಾ ನಿಮ್ಗೆ ಏನು ಹೇಳ್ಕೊಡಕತ್ತೀನಪ್ಪ ಅಂತಂದ್ರೆ, ಈ ಟಿಪ್ ತಿಂದಾಗಿ ನಿಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ಅಂದ್ರೆ ನಿಮ್ಮ ಮನೆಯೊಳಗೆ ಅನ್ನಪೂರ್ಣೇಶ್ವರಿ ದೇವಿಯ ಫೋಟೋ ಯಾರು ಇರೋದಿಲ್ಲಲ್ಲ, ಅವರು ಮಾಡಿದ್ರಾಯ್ತು. ಆದರೂ ಈ ಟಿಪ್ ಮಾಡೋದ್ರಿಂದ ಫೋಟೋ ಇದ್ದವರು ಆಯಿತು ಇರ್ಲಾರ್ದವ್ರು ಆಯಿತು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವತ್ತಿಗೂ ಅನ್ನಕ್ಕೆ ಬರಗಾಲ ಅಂತ ಬರೋದಿಲ್ಲ. ಅಂದ್ರೆ ಅನ್ನಪೂರ್ಣೇಶ್ವರಿ ದೇವಿ ಸದಾ ನಿಮ್ಮ ಮನೆಯೊಳಗೆ ನೆಲೆಸಿರ್ತಾಳೆ. ತಾಯಿ ಅನ್ನಪೂರ್ಣೇಶ್ವರಿ ದೇವಿ ಆಶೀರ್ವಾದ ನಿಮ್ಮ ಮನೆ ಮೇಲೆ ಇರ್ತದೆ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಈ ಟಿಪ್ ನೀವು ಯಾವಾಗ ಮಾಡ್ಬೇಕಂತಂದ್ರೆ, ಮಂಗಳವಾರದ ದಿವಸ ನೀವೇನು ಮಾಡಬೇಕಪ್ಪ ಅಂತಂದ್ರೆ, ಈ ಕಂಚಿಂದ ಅಥವಾ ಹಿತ್ತಾಳಿ ಚರಿಗೆಯನ್ನು ಯೂಸ್ ಮಾಡ್ಬೇಕಾಗ್ತೈತೆ ರೀ. ಇದಕ್ಕೆ ನೀವು ಸಾಧಾರಣವಾಗಿ ಸ್ಟೀಲ್ ಚರಿಗೆ ಅಂತ ಹೇಳಿ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ಅನ್ನಪೂರ್ಣೇಶ್ವರಿ ದೇವಿನ ನಾವು ನಮ್ಮ ಮನೆಯೊಳಗೆ ನೆಲೆಸ್ಕೊಂಡಂಗೆ ಅಂದ್ರೆ ಅವರು ನೆಲೆಸಿದಂಗೆ ಆಗ್ತೈತೆ ರೀ. ಸೊ ಅದಕ್ಕಾಗಿ ನಿಮ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಪ್ಪ ಅಂದರೆ, ಹೆಚ್ಚಾಗಿ ತಾಮ್ರ ಅಥವಾ ಕಂಚಿನ ಚರಿಗೆನ ಯೂಸ್ ಮಾಡ್ಬೇಕು ರೀ ನೀವು. ಇದ್ರೊಳಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈ ಪೂರ್ಣ ಅಕ್ಕಿಗಳನ್ನು ಅಂದರೆ ಈ ಚರ್ಗಿ ಪೂರ್ತಿ ತುಂಬುವರೆಗೂ ಈ ಅಕ್ಕಿಗಳನ್ನು ಹಾಕಬೇಕಾಗ್ತದೆ ರೀ. ಇದ್ರೊಳಗೆ ಹಾಕಿದ್ಮ್ಯಾಗ ರೀ ಆಮೇಲೆ ಈ ಅರಿಶಿನ ಬೇರನ್ನು ಇದ್ರೊಳಗೆ ಮೇಲಿನ ಭಾಗದಲ್ಲಿ ಈ ರೀತಿ ಇಡಬೇಕಾಗ್ತದೆ ರೀ. ಇಟ್ಟು ನೀವೇನು ಮಾಡ್ಬೇಕು ರೀ, ಅದಕ್ಕೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಧೂಪ ಮತ್ತು ಉದ್ದಿನ ಕಡ್ಡಿ ದೀಪವನ್ನು ಬೆಳಗೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಶಕ್ತಿ ಅಂದರೆ ಕೆಟ್ಟ ದುಷ್ಟ ಶಕ್ತಿ ಆಗಿರ್ಬೋದು ರೀ, ಅಥವಾ ಬೇರೆ ಒಂದು ವಿಚಾರವಾಗಿ ನಿಮ್ಮ ಮನೆ ಮೇಲೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಿರ್ತದಲ್ರಿ, ಅದೂ ಪರಿಹಾರ ಆಗ್ತದೆ ರೀ. ಈ ವಿಧಾನವನ್ನು ಅಥವಾ ಈ ಟಿಪ್ಪನ್ನು ನೀವು ಮಂಗಳವಾರ ಮತ್ತು ಶುಕ್ರವಾರ 2 ದಿವಸ ಅಂದ್ರೆ ಕಂಟಿನ್ಯೂಸ್ ಆಗಿ ಮಂಗಳವಾರ ಪೂಜೆ ಮಾಡುವಾಗನೂ ಇದನ್ನು ನೀವು ಬದಲಾಯಿಸ್ಬಿಟ್ಟು ಈ ಅಕ್ಕಿಯನ್ನು ಏನು ಮಾಡಬೇಕಪ್ಪ ಅಂತಂದ್ರೆ, ಅದೇ ದೇವರಿಗೆ ನೈವೇದ್ಯ ಅಂಥೇಳಿ ಇವು ಅಕ್ಕಿಯನ್ನು ಚೇಂಜ್ ಮಾಡಬೇಕಾಗ್ತದೆ ರೀ. ಈ ಅಕ್ಕಿಯಿಂದ ನೀವು ಪಾಯಸನಾದರೂ ಮಾಡ್ಬೋದು, ಅಥವಾ ಅನ್ನ ಮೊಸರು ಅಂಥೇಳಿ ನೀವು ದೇವರಿಗೆ ನೈವೇದ್ಯ ಅಂಥೇಳಿ ಮಾಡ್ಕೋಬೋದು ರೀ. ಅದೇ ದಿನ ಮತ್ತೆ ಏನು ಮಾಡ್ಬೇಕು ರೀ, ಇದ್ರೊಳಗೆ ಚೇಂಜ್ ಮಾಡ್ಬೇಕಾಗ್ತದೆ ರೀ. ಬೇರೆ ಅಕ್ಕಿಯನ್ನು ಹಾಕಿಬಿಟ್ಟು ಮಂಗಳವಾರ ಮತ್ತು ಶುಕ್ರವಾರ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರವನ್ನು ನೀವೇನು ಮಾಡ್ಬೇಕು ರೀ, ಅಕ್ಕಿಯನ್ನು ಚೇಂಜ್ ಮಾಡಬೇಕಾಗ್ತದೆ ರೀ. ಚೇಂಜ್ ಮಾಡಿ ಅದೇ ಅಕ್ಕಿಯಿಂದ ನೀವು ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ಬೇಕಾಗ್ತದೆ ರೀ. ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊತ ಬರೋದ್ರಿಂದ ನಿಮ್ಮ ಮನೆಯೊಳಗೆ ಇರುವಂಥ ಯಾವುದೇ ಕೆಟ್ಟ ಪರಿಣಾಮ ಆಗಿರ್ಬೋದು ರೀ, ನಿಮ್ಮ ಮನೇಲಿರುವಂಥ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ರೀ, ದೂರ ಆಗ್ತಾವೆ. ಇದನ್ನು ಮಾಡ್ಕೊಂಡು ಬರ್ರಿ, ನಿಮಗೆಲ್ಲ ಒಳ್ಳೇದಾಗ್ತದೆ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ.